ಓಕೆ, ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಆಲ್ರೆಡಿ ನಮಗೆಲ್ಲ ಗೊತ್ತಿದೆ. ಸೊ ಹೆಲೋ ಅಲಿಕೆನ್ಸ್ ಮತ್ತು ಹೆಲೋ ಅರಿನ್ಸ್ ಈ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಚಾಪ್ಟರ್ನಲ್ಲಿ ಆಲ್ರೆಡಿ ನಿನ್ನೆ ಒಂದು ಕ್ಲಾಸ್ನಲ್ಲಿ ಇದೆಲ್ಲ ಕಂಪ್ಲೀಟ್ ಆಗಿದೆ. ಅಂದರೆ ಕ್ಲಾಸಿಫಿಕೇಶನ್ ಆಫ್ ದ ಮೋನೋ ಹೆಲೋ ಅಲಿಕೆನ್ಸ್, ಸೊ ಇದು ಕೂಡ ಕಂಪ್ಲೀಟ್ ಆಗಿದೆ. ಆನ್ ದ ಬೇಸಿಸ್ ಆಫ್ ದ ಹಲೋಜಿನ್ ಆಟಮ್ಸ್ ಪ್ರೆಸೆಂಟು, ಸೊ ಇದು ಕಂಪ್ಲೀಟ್ ಆಗಿದೆ. ಅದ್ರ ಬಿಟ್ಟರೆ ಡಿಫ್ರೆಂಟ್ ಹೆಲೋ ಅಲಿಕೆನ್ಸ್ ಟೈಪ್ಸ್ಗಳು ಕೂಡ ಕ್ಲಾಸಸ್ಗಳು ಕೂಡ ಕಂಪ್ಲೀಟ್ ಆಗಿದೆ. ಅಲೈಲಿಕ್ ಹಲೈಡ್ಸ್ ಅಂದ್ರೇನು, ಯಾವ ಥರ ಬರುತ್ತೆ, ಫಿನಾಲಿಕ್ ಹಲೈಡ್ಸ್ ಅಂದ್ರೇನು, ಯಾವ ಥರ ಬರುತ್ತೆ, ಹೆಲೋ ಅರಿನ್ಸ್ ಅಂದ್ರೇನು, ಯಾವ ಥರ ಬರುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಪ್ರಿಪರೇಷನ್ಸ್ ಆಫ್ ದ ಹೆಲೋ ಅಲಿಕೆನ್ಸ್ ಈ ಒಂದು ಕಾನ್ಸೆಪ್ಟ್ನ ಇವತ್ತು ನಾವು ಸ್ಟಡಿಯನ್ನು ಮಾಡ್ತಾ ಇದ್ವಿ. ಸೊ ಈ ಪ್ರಿಪರೇಷನ್ಸ್ ಆಫ್ ದ ಹೆಲೋ ಅಲಿಕೆನ್ಸ್ಗಳಲ್ಲಿ ಕೆಲವೊಂದು ಮೆಥಡ್ಸ್ಗಳು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಎರಡು ಮೆಥಡ್. ಒಂದು ಫ್ರಾಮ್ ದ ಹೈಡ್ರೋಕಾರ್ಬನ್ಸ್, ಇದೊಂದು ಮೆಥಡ್. ಸೆಕೆಂಡು ಫ್ರಾಮ್ ದ ಆಲ್ಕೋಹಾಲ್. ಈ ಥರ ಒಂದು ಎರಡು ಮೆಥಡ್ಸ್ ಬರುತ್ತೆ. ಮತ್ತು ಈ ಹೈಡ್ರೋಕಾರ್ಬನ್ಸ್ಗಳಲ್ಲಿ ಮತ್ತೆ ಒಂದು ಮೂರು ಮೆಥಡ್ಸ್ ಬರುತ್ತೆ. ಫಸ್ಟ್ ಮೆಥಡ್ ಹೇಗಿದೆ, ಬೈ ದ ಹಲೋಜಿನೇಷನ್ ಆಫ್ ದ ಅಲ್ಕೆನ್ಸ್. ಸೆಕೆಂಡ್ ಮೆಥಡ್ ಬೈ ಹೈಡ್ರೋ ಹಲೋಜಿನೇಷನ್ ಆಫ್ ದ ಅಲ್ಕಿನ್. ಥರ್ಡ್ ಒಂದು ಮೆಥಡ್ ಬರುತ್ತೆ ಬೈ ಹಲೋಜಿನೇಷನ್ ಆಫ್ ದ ಅಲ್ಕಿನ್. ಸೊ ಈ ಥರ ಈ ಒಂದು ಮೂರು ಮೆಥಡ್ಸನ್ನು ಯೂಸ್ ಮಾಡೋ ಮುಖಾಂತರ ಫ್ರಾಮ್ ದ ಹೈಡ್ರೋಕಾರ್ಬನ್ ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಪ್ರಿಪ್ರೇಷನ್ನ ಮಾಡ್ಬೋದು. ಸೊ ನಾವು ಯಾವ ಥರ ಈ ಒಂದು ಹಲೋ ಅಲ್ಕೆನ್ಸ್ಗಳನ್ನು ಪ್ರಿಪ್ರೇಷನ್ ಮಾಡ್ತೀವಿ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ತಗೋಣ, ಬೈ ದ ಹಲೋಜಿನೇಷನ್ ಆಫ್ ದ ಅಲ್ಕೇನು. ಸೊ ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಯಾವ ಥರ ಹಲೋ ಅಲ್ಕೆನ್ಸ್ಗಳನ್ನ ನಾವು ಪ್ರಿಪ್ರೇಷನ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಹೆಡ್ಡಿಂಗಲ್ಲೇ ಕೊಟ್ಟಿರೋ ಥರ ಹಲೋಜಿನೇಷನ್ ಆಫ್ ದ ಅಲ್ಕೆನ್ಸು. ಸೊ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ ಬೈ ದ ಹೈಡ್ರೋಕಾರ್ಬನ್ಸ್, ಹೌದಾ, ಹೈಡ್ರೋಕಾರ್ಬನ್ಸು. ಸೊ ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಫ್ರೆಂಡ್ಸ್, ತಮಗೆಲ್ಲ ಗೊತ್ತಿದೆ ಹೈಡ್ರೋಕಾರ್ಬನ್ಸ್ ಅಂದರೆ ಹೈಡ್ರೋಜನ್ ಮತ್ತು ಕಾರ್ಬನ್ಗಳನ್ನು ಒಳಗೊಂಡಿರ್ತಕ್ಕಂತಹ ಮಾಲಿಕ್ಯೂಲ್ಸು. ಸೊ ಅದಕ್ಕೆ ನಾವು ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಸೊ ಹೈಡ್ರೋಕಾರ್ಬನ್ ಬರೋದೇ ಇದೆ, ಯಾವುದು ಅಲಿಕೆನ್ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಲಿಕೆನ್ಸ್ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು. ಸೊ ಇವೆಲ್ಲಗಳು ಕೂಡ ಬರೋದೇ ಹೈಡ್ರೋಕಾರ್ಬನ್ಸ್ನಲ್ಲಿ. ಸೊ ಫಸ್ಟ್ ಮೆಥಡ್ ಇದೆ ನೋಡಿ, ಬೈ ದ ಹಲೋಜಿನೇಷನ್ ಆಫ್ ದ ಅಲ್ಕೇನು. ಸೊ ಈ ಒಂದು ಮೆಥಡ್ನ ಯೂಸ್ ಮಾಡೋ ಮುಖಾಂತರ ಈಸಿಯಾಗಿ ಪ್ರಿಪ್ರೇಷನ್ನ ಮಾಡಬಹುದು. ಓಕೆ, ಅದಾಯಿತು. ಬೈ ದ ಹಲೋಜಿನೇಷನ್. ಹಲೋಜಿನೇಷನ್ ಅಂದರೆ ಏನು ಮಾಡ್ತೀವಿ ನಾವಿಲ್ಲಿ, ಅಡಿಷನ್ ಆಫ್ ದ ಹಲೋಜನ್ಸು. ಹೌದಾ, ಅಡಿಷನ್ ಆಫ್ ಹಲೋಜನ್ಸು. ಓಕೆ, ಅಡಿಷನ್ ಆಫ್ ಹಲೋಜನ್ಸ್ ಟು ಅಲ್ಕೇನ್ ಮಾಲಿಕ್ಯೂಲು. ಸೊ ಅಲ್ಕೇನ್ ಇರ್ತಲ್ಲ, ಸೊ ಎಲ್ಕೇನ್ಗಳ ಮಾಲಿಕ್ಯೂಲಲ್ಲಿ ಏನಾದರೂ ನಾವು ಹಲೋಜನ್ ಗ್ರೂಪ್ನ ಅಡಿಷನ್ ಮಾಡೋ ಮುಖಾಂತರ ಈಸಿಯಾಗಿ ಪ್ರಿಪ್ರೇಷನ್ ಮಾಡ್ಬೋದು. ಇಲ್ಲಿ ಅಲ್ಕೇನ್ಸ್ ಅಂದರೆ ಯಾವ ಮಾಲಿಕ್ಯೂಲ್ ಬರುತ್ತೆ ತಮಗೆಲ್ಲ ಗೊತ್ತೇ ಇದೆ, ಮಿಥೇನ್ ಬರುತ್ತೆ, ಅದ್ರ ಬಿಟ್ಟರೆ ಇಥೇನ್ ಬರುತ್ತೆ, CH3 ಸಿಂಗಲ್ ಬಾಂಡ್ CH3. ಸೊ ಇದೇ ಥರ ಮಿಥೇನ್ ಆಯಿತು, ಈ ಥರ ಆಯಿತು, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನೋನೇನ್. ಸೊ ಈ ಥರ ಪ್ರತಿಯೊಂದು ಮಾಲಿಕ್ಯೂಲ್ ಕೂಡ ಎಲ್ಲ ಎಲ್ಲಿ ಬರುತ್ತೆ ಅಂದರೆ ಅಲ್ಕೇನ್ಗಳು ಬರುತ್ತೆ. ಸೊ ಯಾವುದಾದ್ರೂ ಒಂದು ಅಲ್ಕೇನ್ ಅಂತ ತಗೊಳ್ಳೋದು, ಆ ಅಲ್ಕೇನ್ಗಳ ಒಂದು ಮಾಲಿಕ್ಯೂಲ್ನಲ್ಲಿ ಹಲೋಜನ್ಸ್ಗಳನ್ನು ಏನಾದರೂ ಅಡಿಷನ್ ಮಾಡಿದ್ರೆ ಈಸಿಯಾಗಿ ಪ್ರಿಪ್ರೇಷನ್ ಮಾಡಬಹುದು. ಓಕೆ, ಇವಾಗ ರಿಯಾಕ್ಷನ್ ರೈಟ್ ಮಾಡೋಣ. ಯಾವುದಾದ್ರೂ ಒಂದು ತಗೊಳ್ಳಿ. ಓಕೆ, ಸಿಂಪಲ್ ಸ್ಟಾರ್ಟಿಂಗಲ್ಲಿ ಮಿಥೇನ್ ತಗೊಳ್ಳೋಣ. ಓಕೆ, ಮಿಥೇನ್ ಅಂದರೆ ಯಾವ ಥರ ಇರುತ್ತೆ, CH4. ಓಕೆ, CH4 ಅಂದರೆ ಮಿಥೇನು ಪ್ಲಸ್ ಇಲ್ಲಿ ನಾವು ಅಡಿಷನ್ ಏನು ಮಾಡ್ತಾ ಇದ್ದೀವಿ, ಒಂದು ನಿಮಿಷ ಸ್ವಲ್ಪ ಇದು ಓಕೆ ಕಂಫರ್ಟೇಬಲ್ ಆಗುತ್ತೆ. ಓಕೆ, CH4 ಪ್ಲಸ್, ಓಕೆ ಇದರಲ್ಲಿ ಏನು ಅಡಿಷನ್ ಮಾಡ್ತಾ ಇದ್ದೀವಿ ನಾವು, ಹೆಲೋಜನ್ಸ್. ಹೆಲೋಜನ್ಸ್ ಯಾವಾಗಲೂ ಯಾವ ಫಾರ್ಮೆಟಲ್ಲಿ ಇರುತ್ತೆ, X2 ಫಾರ್ಮೆಟಲ್ಲಿ ಇರುತ್ತೆ, X2. ಸೊ X2 ಅಂದ್ರೆ ಹೆಲೋಜನ್ಸು. X ಅಂದ್ರೆ ನಾವೇನು ಕೇಳ್ತೀವಿ, X ಈಸ್ ಈಕ್ವಲ್ ಟು ಹೆಲೋಜನ್ಸು, ಎನಿ ಒನ್ ಆಫ್ ದ ಹೆಲೋಜನ್ಸು. ಯಾವ್ದಾದ್ರು ಬರುತ್ತೆ ನಮಗೆಲ್ಲ ಆಲ್ರೆಡಿ ಬರ್ತೀವಿ, ಚಾಪ್ಟರ್ ನಡೆದಿರೋದು ಅದ್ರ ಬಗ್ಗೆ. ಹೌದಾ, ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು. ಸೊ ಈ ಥರ ಯಾವುದಾದ್ರೂ ಒಂದು ಮಾಲಿಕ್ಯೂಲ್ಗಳನ್ನು ನಾವಿಲ್ಲಿ ತಗೋತೀವಿ. ಸೊ ಆ ಹಲೋಜನ್ಸ್ಗಳನ್ನು ಅಡಿಷನ್ ಮಾಡಿದ್ರೆ ಈಸಿಯಾಗಿ ಪ್ರಿಪ್ರೇಷನ್ ಮಾಡ್ಬೋದು. ಓಕೆ, ಸೊ ಮಿಥೇನ್ ತೊಗೊಂಡಿವಿ ಪ್ಲಸ್ X2 ತೊಗೊಂಡಿವಿ ಇನ್ ಪ್ರೆಸೆನ್ಸ್ ಆಫ್ ದ UV ಆರ್ ದ ಸನ್ಲೈಟ್, UV ಅಲ್ಟ್ರಾವೈಲೆಟ್ ರೇಸ್ ಆರ್ ದ ಸನ್ಲೈಟ್. ಸೊ ಇವಾಗ ಈ ಮಿಥೇನಲ್ಲಿ ಇರ್ತಕ್ಕಂತಹ 4 ಹೈಡ್ರೋಜನ್ಗಳ ಪೈಕಿ ಒಂದು ಹೈಡ್ರೋಜನ್ ಏನಾಗುತ್ತೆ, ರಿಪ್ಲೇಸ್ಮೆಂಟ್ ಆಗಿ X ಗ್ರೂಪ್ ಇದರ ಒಂದು ಪ್ಲೇಸ್ನಲ್ಲಿ ಇದು ಹೋಗಿ ರಿಪ್ಲೇಸ್ಮೆಂಟ್ ಆಗುತ್ತೆ. ಅವಾಗ ನಮ್ಗೆ ಸಿಗೋದು ಯಾವ ಮಾಲಿಕ್ಯೂಲು, CH3X ಪ್ಲಸ್ ಉಳಿದಿರ್ತಕ್ಕಂಥ ಒಂದು ಹೈಡ್ರೋಜನ್ನು ಮತ್ತು ಇದರಲ್ಲಿ ಉಳಿದಿರ್ತಕ್ಕಂಥ ಒಂದು ಹೈಡ್ರೋಜನ್ ಅದು HX ಈ ಒಂದು ಫಾರ್ಮೆಟಲ್ಲಿ ನಮಗೆ
ಏನಾಗುತ್ತೆ ಅಲ್ಲಿಂದ ಇಲಿಮಿನೇಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಬೈ ದ ಹಲೋಜಿನೇಷನ್ ಆಫ್ ದ ಅಲ್ಕೇನ್ ಈ ಒಂದು ಮೆಥಡ್ನ ಯೂಸ್ ಮಾಡೋ ಮುಖಾಂತರ ಈಸಿಯಾಗಿ ಪ್ರಿಪ್ರೇಷನ್ ಮಾಡಬಹುದು. ಓಕೆ, ಇನ್ನು ಬೇರೆ ಒಂದು ಎಕ್ಸಾಂಪಲ್ ನೋಡೋಣ. ಇದೇ ಓಕೆ, ಈಗ ಮಿಥೇನ್ ತಗೊಳ್ಳಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಇನ್ನೊಂದು ಈ ಎಕ್ಸಾಂಪಲ್ ಒಂದು ತಿಳಿಸಿ ಹೇಳ್ತೀನಿ. ಸೊ ಅರ್ಥ ಮಾಡ್ಕೊಳ್ಳಿ. CH3 ಸಿಂಗಲ್ ಬಾಂಡ್ CH3 ತಗೊಳ್ಳಿ. ಇದಕ್ಕೆ ಕರಿತೀವಿ ಇಥೇನ್. ಸೊ ಇಥೇನ್ ಮಾಲಿಕ್ಯೂಲ್ ಕೂಡ ಈಸಿ ಆಗಿ ನಾವು ಸೊ ಇಲ್ಲಿ X2 ಅಂದ್ರೆ ಹ್ಯಾಲೋಜನ್ಸ್. ಸೊ ಹ್ಯಾಲೋಜನ್ಸ್ ಯಾವ್ದಾದ್ರು ಒಂದು ನಾವು ತಗೋಬೇಕು ಅಂತ ಜಸ್ಟ್ ಹೇಳಿದ್ದೆ. ಕ್ಲೋರಿನ್ ತಗೊಳ್ಳಿ. ಇಲ್ಲಿ X2 ಪ್ಲೇಸ್ ನಲ್ಲಿ ಏನ್ ತಗೊಳ್ಳಿ, Cl2 ತಗೊಳ್ಳಿ. Cl2 ಕ್ಲೋರಿನ್ ತಗೊಳ್ಳಿ. ಓಕೆ, ಕ್ಲೋರಿನ್ ತಗೊಂಡಿವಾ? ಓಕೆ, ಇದನ್ನ ಸಾಲ್ವ್ ಮಾಡಿ. ವಿ ತಗೊಂಡಿವಿ. ಓಕೆ, ಇಲ್ಲಿ ಏನಾಗುತ್ತೆ, CH3 ಸಿಂಗಲ್ ಬಾಂಡ್ CH3 ಇದೆ. ಈ CH3 ಸಿಂಗಲ್ ಬಾಂಡ್ CH3 ಇದರಿಂದ ಒಂದು ಹೈಡ್ರೋಜನ್ ಜಸ್ಟ್ ಇದರಿಂದ ರಿಮೂವ್ ಮಾಡಿ ಆ ಒಂದು ಪ್ಲೇಸ್ ಅಲ್ಲಿ ಕ್ಲೋರಿನ್ ಅಡಿಷನ್ ಮಾಡಬೇಕು. ಯಾಕಂದ್ರೆ ಅಡಿಷನ್ ಆಫ್ ದ ಹ್ಯಾಲೋಜನ್ಸ್ ಇದೆ. ಸೊ ಈಗ ಕ್ಲೋರಿನ್ ಏನಿದು ಹ್ಯಾಲೋಜನ್. ಸೊ ಇದನ್ನ ಇಲ್ಲಿ ಅಡಿಷನ್ ಮಾಡಿ ಅವಾಗ ನಮ್ಗೆ ಏನು ಸಿಗುತ್ತೆ, ಈ ತರ ಸಿಗುತ್ತಾ, CH3 ಸಿಂಗಲ್ ಬಾಂಡ್ CH3 ಇದ್ದದ್ದು ಒಂದು ಹೈಡ್ರೋಜನ್ ರಿಮೂವ್ ಮಾಡಿ ಒಂದು ಕ್ಲೋರಿನ್ ಆಡ್ ಮಾಡಿ ಅವಾಗ ಏನಾಗುತ್ತೆ, ಇದು CH3 CH2 Cl ಆಯ್ತಾ, ಅಡಿಷನ್ ಮಾಡಿದ್ವಾ? ಓಕೆ, ಪ್ಲಸ್ ಇಲ್ಲಿಂದ ಒಂದು ಹೈಡ್ರೋಜನ್ ಆಮೇಲೆ ಉಳಿರ್ತಕ್ಕಂಥ ಒಂದು ಕ್ಲೋರಿನ್ HCl. ಈ ತರ ಈಸಿಯಾಗಿ ನಮಗೆ ಒಂದು ಬೈ ಹಲೋಜಿನೇಷನ್ ಆಫ್ ಅಲ್ಕೇನ್ ಯಾವ್ದಾದ್ರು ಒಂದು ಅಲ್ಕೇನ್ ತಗೊಳ್ಳೋದು, ಪ್ಲಸ್ ಅಲ್ಲಿ X2 ಅಂದ್ರೆ ಹಲೋಜಿನ್ ಅಡಿಷನ್ ಮಾಡೋದು, ಅದರಲ್ಲಿ ಇರ್ತಕ್ಕಂಥ ಒಂದು X ಗ್ರೂಪ್ ಒಂದು ಕಾರ್ಬನ್ ಮೇಲೆ ಅಡಿಷನ್ ಆಗೋದ್ರ ಮುಖಾಂತರ ಈಸಿಯಾಗಿ ಪ್ರಿಪ್ರೇಷನ್ ಮಾಡಬಹುದು. ಸೊ ಹೀಗಾಗಿ ಇಥೇನ್ ಯೂಸ್ ಮಾಡಿಕೊಂಡು ಇಥೈಲ್ ಕ್ಲೋರೈಡ್. ಇಥೈಲ್ ಕ್ಲೋರೈಡ್ ಏನಿದು, ಏನು ಹ್ಯಾಲೋ ಅಲ್ಕೇನ್ಸ್ ಅಂತ ಹೇಳ್ತೀವಿ. ಹ್ಯಾಲೋ ಅಲ್ಕೇನ್ಸ್. ಓಕೆ, ಹ್ಯಾಲೋ ಅಲ್ಕೇನ್ಸ್ ಒಂದು ಹ್ಯಾಲೋಜನ್ ಗ್ರೂಪ್ ಇದೆ, ಕ್ಲೋರೈಡ್ ಒಂದು ಅಲ್ಕೇನ್ ಗ್ರೂಪ್ ಇದೆ. ಸೊ ಹ್ಯಾಲೋ ಅಲ್ಕೇನ್ಸ್ ಅಥವಾ RX ಅಂತ ಕೂಡ ಇದಕ್ಕೆ ಕರಿತೀವಿ. ಸೊ ಈ ತರ ನಾವು ಈಸಿಯಾಗಿ ಪ್ರಿಪ್ರೇಷನ್ ಮಾಡಬಹುದು. ಸೊ ಮಿಥೇನ್ ತಗೊಳ್ಳಿ, ಇಥೇನ್ ತಗೊಳ್ಳಿ, ಪ್ರೊಪೇನ್, ಬ್ಯೂಟೇನ್, ಪೆಂಟನ್ ಬೇಕಾದ ಒಂದು ಅಲ್ಕೇನ್ಗಳನ್ನು ತಗೋಬಹುದು. ಸೊ ತಗೊಂಡು ಅದರಲ್ಲಿ ಕ್ಲೋರಿನ್ಗಳನ್ನ ಆ್ಯಡ್ ಅಥವಾ ಯಾವ್ದಾದ್ರು ಒಂದು ಹ್ಯಾಲೋಜನ್ ಅಡಿಷನ್ ಮಾಡ್ತಾ ಸೊ ಈಸಿಯಾಗಿ ಪ್ರಿಪ್ರೇಷನ್ ಮಾಡಬಹುದು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೆ. ಸೊ ಅರ್ಥ ಆಗಿಲ್ಲ ಮತ್ತೆ ರಿಪೀಟ್ ಆಗಿ ನೋಡ್ಬೋದು, ಏನು ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಮೆಥಡ್ ಹೋಗೋಣ. ಸೆಕೆಂಡ್ ಒಂದು ಮೆಥಡ್ ಹೇಗಿದೆ. ಓಕೆ, ಸ್ಕ್ರೀನ್ ತಗೋತೀನಿ ಫಸ್ಟ್. ಓಕೆ, ಸೆಕೆಂಡ್ ಒಂದು ಮೆಥಡ್ ಹೇಗಿದೆ, ಬೈ ಹೈಡ್ರೋ ಹಲೋಜಿನೇಷನ್ ಆಫ್ ದ ಅಲ್ಕೀನ್. ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಇಲ್ಲಿ ಎರಡು ವರ್ಡ್ ಕೊಟ್ಟಿದ್ದಾರೆ. ಒಂದು ಹೈಡ್ರೋ, ಇನ್ನೊಂದು ಹಲೋಜಿನೇಷನ್ ಅಂತಕ್ಕಂಥ ವರ್ಡು. ಹೈಡ್ರೋ ಅಂದ್ರೆ ಯಾವ ಗ್ರೂಪು, H ಗ್ರೂಪ್. ಹಲೋಜಿನೇಷನ್ ಅಂದ್ರೆ ಯಾವ ಗ್ರೂಪ್ ಹೇಳಿ, ಹಲೋಜಿನೇಷನ್ ಅಂದ್ರೆ ಯಾವ ಗ್ರೂಪು, HX. ಅಲ್ಕೀನ್ ಅಂದ್ರೆ ಯಾವ ಮಾಲಿಕ್ಯೂಲ್, ಕಾರ್ಬನ್ ಡಬಲ್ ಬಾಂಡ್ ಇರ್ತಕ್ಕಂಥ ಮಾಲಿಕ್ಯೂಲ್. ಸೊ ಈ ಒಂದು ಅಲ್ಕೀನಲ್ಲಿ HX ಏನಾದ್ರೂ ನೀವು ಅಡಿಷನ್ ಮಾಡಿದ್ರೆ ಈಸಿಯಾಗಿ ಪ್ರಿಪ್ರೇಷನ್ ಮಾಡಬಹುದು. ಸೊ ಯಾವಾಗಲೂ ಯಾವುದೇ ಒಂದು ಕಾನ್ಸೆಪ್ಟ್ ಇರಲಿ, ಸೊ ಸ್ಟಾರ್ಟಿಂಗ್ ಹೆಡ್ಡಿಂಗ್ ಏನು ಕೊಟ್ಟಿರ್ತಾರೆ ಅದು ನಿಮಗೆ ಅರ್ಥ ಆದರೆ ಮಾತ್ರ ಈಸಿಯಾಗಿ ನೀವು ಕೊಟ್ಟಿರತಕ್ಕಂತಹ ಒಂದು ರಿಯಾಕ್ಷನ್ ಆಗಿರ್ಬೋದು, ಪ್ರಿಪ್ರೇಷನ್ ಆಗಿರ್ಬೋದು, ಎಕ್ಸಾಂಪಲ್ ಆಗಿರ್ಬೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಅದು ಸಾಧ್ಯ ಆಗಲ್ಲ. ಸೊ ಫಸ್ಟ್ ಆಫ್ ಆಲ್ ಹೈಡ್ರೋ ಹಲೋಜಿನೇಷನ್ ಅಂದ್ರೆ ಹೈಡ್ರೋ ಅಂದ್ರೆ H ಗ್ರೂಪ್, ಹಲೋಜಿನ್ ಅಂದ್ರೆ X ಗ್ರೂಪ್. ಇದನ್ನ ಏನಲ್ಲಿ ಹೈಡ್ರೋ ಹಲೋಜಿನೇಷನ್ ಆಫ್ ಅಲ್ಕೀನ್ ಅಂದ್ರೆ ಕಾರ್ಬನ್ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್. ಸೊ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ ನಲ್ಲಿ HX ನ ಅಡಿಷನ್ ಮಾಡಿದ್ರೆ ಈಸಿಯಾಗಿ ಪ್ರಿಪ್ರೇಷನ್ ಮಾಡಬಹುದು. ಓಕೆ, ಸೊ ಇವಾಗ ರಿಯಾಕ್ಷನ್ ರೈಟ್ ಮಾಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನು ತಗೋಬೇಕು, ಇಲ್ಲಿ ಅಲ್ಕೀನ್ ನಾವಿಲ್ಲಿ ತಗೋಬೇಕು. ಓಕೆ, ಸೊ ಒಂದು ಎಕ್ಸಾಂಪಲ್ ನೋಡೋಣ. ಫಸ್ಟ್ ಆಫ್ ಆಲ್ ಸೊ ಎಕ್ಸಾಂಪಲ್ ನೋಡಿ, ಈ ತರ ಬರುತ್ತಾ, CH3 ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH. ಓಕೆ, ಒಂದು ಎಕ್ಸಾಂಪಲ್ ಅಲ್ಕೀನ್ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಂಡು. ಓಕೆ, ಪ್ಲಸ್ HX ಪ್ಲಸ್ HX ತಗೊಂಡ್ವಾ? ಓಕೆ ತಗೊಂಡು ಇವಾಗ ಏನ್ ಮಾಡಕ್ಕೆ, ಇಲ್ಲಿ ಬೈ ಹೈಡ್ರೋ ಹಲೋಜಿನೇಷನ್ ಆಫ್ ಅಲ್ಕೀನ್ ಅಂದ್ರೆ HX ನ ಇದರಲ್ಲಿ ಅಡಿಷನ್ ನಾವು ಮಾಡ್ತಾ ಇದ್ದೀವಿ. ಸೊ ಅಡಿಷನ್ ಮಾಡಿದಾಗ ಅಡಿಷನ್ ಮಾಡಿದ್ರೆ ನೋಡಿ ಯಾವ ತರ ಆಗುತ್ತೆ. ಸೊ ಇದರಲ್ಲಿ ಎರಡು ಗ್ರೂಪ್ ಬರುತ್ತೆ, ಒಂದು H ಗ್ರೂಪ್, ಒಂದು X ಗ್ರೂಪ್. ಸೊ ಈ X ಗ್ರೂಪ್ ಎಲ್ಲಿ ಅಡಿಷನ್ ಮಾಡಬೇಕಂದ್ರೆ ಯಾವ ಕಾರ್ಬನ್ ಮೇಲೆ ಮಿನಿಮಮ್ ಹೈಡ್ರೋಜನ್ ಪ್ರೆಸೆಂಟ್ ಇರುತ್ತೆ ಆ ಕಾರ್ಬನ್ ಮೇಲೆ ಇದು ಅಡಿಷನ್ ಆಗುತ್ತೆ. ಇರತಕ್ಕಂಥ ಒಂದು ಹೈಡ್ರೋಜನ್ ಈ ಒಂದು ಕಾರ್ಬನ್ ಮೇಲೆ ಇಲ್ಲಿ ಇದು ಅಡಿಷನ್ ಆಗುತ್ತೆ. ಅಡಿಷನ್ ಆದಾಗ ಸಿಗತಕ್ಕಂಥ ಪ್ರಾಡಕ್ಟ್ ಯಾವ ತರ ಇರುತ್ತೆ ನೋಡಿ, ಈ ತರ ಬರ್ತಾ ಪ್ರಾಡಕ್ಟ್ CH3 ಸಿಂಗಲ್ ಬಾಂಡ್ CH. ಸೊ ಇಲ್ಲಿ X ಇದರಲ್ಲಿ ಅಡಿಷನ್ ಆಯಿತು. ಸೊ X ಈ ಕಡೆ ಬಂತು X.
ಡಬಲ್ ಬಾಂಡ್ ಇಳಿದು ಸಿಂಗಲ್ ಬಾಂಡ್. ಯಾಕೆ ಹೇಳಿ, ಈ CS2 ಮೇಲೆ ಆಲ್ರೆಡಿ CS2 ಇದೆ, ಇನ್ನೊಂದು ಹೈಡ್ರೋಜನ್ ಅಡಿಷನ್ ಆದರೆ ಏನಾಗುತ್ತೆ, CS2 ಇದ್ದದ್ದು ಏನಾಗುತ್ತೆ, ಇದು CS3 ಆಗುತ್ತಾ. ಓಕೆ, ಇದು ಏನಿತ್ತು, ಇದು CS2 ಇದ್ದದ್ದು CS3 ನಲ್ಲಿ ಕನ್ವರ್ಷನ್ ಆಯಿತು. ಸೊ ಇವಾಗ ನೋಡಿ, ಈ ಕಾರ್ಬನ್ ಕನ್ಸಿಡರ್ ಮಾಡಿ, ಸೆಂಟ್ರಲ್ ಕಾರ್ಬನ್ ಕನ್ಸಿಡರ್ ಮಾಡಿ, ಕಡೆ ಒಂದು ಬಾಂಡ್, ಸೆಕೆಂಡ್ ಬಾಂಡ್, ಥರ್ಡ್ ಬಾಂಡ್, ಈ ಒಂದು ಹೈಡ್ರೋಜನ್. ಓಕೆ, ಇದು ಪೂರ್ತಿಯಾಗಿ ಬ್ಯಾಲೆನ್ಸ್ ಇದೆ. ಸೊ ನಾವು ಹೇಳ್ತೀವಿ ನೋಡ್ರಿ, ಹೈಡ್ರೋ ಹೆಲೋಜಿನೇಷನ್ ಆಫ್ ಅಲ್ಕಿನ್ಸ್ ಅಂದ್ರೆ ಅಲ್ಕಿನ್ ಯಾವ್ದಾದ್ರು ಮಾಲಿಕ್ಯೂಲ್ ತಗೋಬೇಕು, ಅದರಲ್ಲಿ ಹೈಡ್ರೋಜನ್ ಹ್ಯಾಲೈಡ್ಸ್ ನ ಅಡಿಷನ್ ಮಾಡಬೇಕು. ಅಡಿಷನ್ ಮಾಡುವಾಗ ಎಕ್ಸ್ ಗ್ರೂಪ್ ಏನಿರುತ್ತಲ್ಲ, ಸೊ ಅದನ್ನ ಎಲ್ಲಿ ಅಡಿಷನ್ ಮಾಡಬೇಕು, ಅತಿ ಮಿನಿಮಮ್ ನಂಬರ್ ಆಫ್ ಹೈಡ್ರೋಜನ್ ಅಲ್ಲಿ ಪ್ರೆಸೆಂಟ್ ಇರಬೇಕು. ಸೊ ಆ ಒಂದು ಕಾರಣದಲ್ಲಿ ಅದನ್ನ ಅಡಿಷನ್ ಮಾಡಬೇಕು. ಅಡಿಷನ್ ಮಾಡಿದಾಗ ಈ ತರ ನಿಮಗೆ ಎಕ್ಸ್ ಗ್ರೂಪ್ ಈ ಜಾಯಿಂಟ್ ಆದಾಗ ಈ ತರ ನಿಮಗೆ ಸ್ಟ್ರಕ್ಚರ್ ನೋಡಕ್ ಕಾಣಿಸುತ್ತೆ. ಉಳಿದ ಒಂದು ಹೈಡ್ರೋಜನ್ ಈ ಕಾರ್ಬನ್ ಮೇಲೆ ಅಡಿಷನ್ ಮಾಡಬೇಕು. ಸೊ ನೀವೇನು ಇದನ್ನ ಅಡಿಷನ್ ಮಾಡ್ತೀರಲ್ವಾ, ಯಾವುದು ಎಕ್ಸ್ ಗ್ರೂಪ್ನ, ಸೊ ಆ ಎಕ್ಸ್ ಗ್ರೂಪ್ ಇಲ್ಲಿ ನೀವು ಅಡಿಷನ್ ಮಾಡಿದ್ರಿ. ಸೊ ಯಾವ ಆಧಾರದ ಮೇಲೆ ಇದನ್ನ ಅಡಿಷನ್ ಮಾಡಿದ್ರಿ, ಅದಕ್ಕೆ ಏನಂತ ಕರೀತಾರೆ, ಇನ್ನೊಂದು ರೂಲ್ಸ್ ಬರುತ್ತೆ, ಮಾರ್ಕೋನಿಕಾಫ್ಸ್ ರೂಲ್ ಅಂತ ಬರುತ್ತೆ. ಮಾರ್ಕೋನಿಕಾಫ್ಸ್ ರೂಲ್ ಅಂತ ಬರುತ್ತೆ. ಈ ರೂಲ್ ನಮ್ಗೆ ಏನ್ ಹೇಳ್ತಪ್ಪ ಅಂದ್ರೆ, ನೆಗೆಟಿವ್ ಪಾರ್ಟ್ ಆಫ್ reagent get attached to the carbon atom having the minimum number of the hydrogen atoms. ಅದಂದ್ರೆ ಮಾರ್ಕೋನಿಕಾಫ್ ರೂಲ್. ಸೊ ಇವಾಗ ಇಲ್ಲಿ HX ನ ನೆಗೆಟಿವ್ ಪಾರ್ಟ್ ಆಫ್ ರಿಯೆಂಟ್ ಯಾವುದು, ಎಕ್ಸ್. ಸೊ ಈ ಎಕ್ಸ್ ಗ್ರೂಪ್ ಏನಾಗುತ್ತೆ, ಈ ನೆಗೆಟಿವ್ ಮಿನಿಮಮ್ ನಂಬರ್ ಆಫ್ ಹೈಡ್ರೋಜನ್ ಇರತಕ್ಕಂತಹ ಕಾರ್ಬನ್ ಯಾವ್ದಪ್ಪ ಅಂದ್ರೆ ಇದೆ ಸೆಕೆಂಡ್ ಕಾರ್ಬನ್. ಸೊ ಇಲ್ಲಿ ಡೈರೆಕ್ಟ್ ಆಗಿ ಇದು ಜಾಯಿಂಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ, ಮಾರ್ಕೋನಿಕಾಫ್ಸ್ ರೂಲ್ ಅಂತ ಹೇಳ್ತೀವಿ. ಸೊ ಈ ರೂಲ್ಸ್ ನ ಒಂದು ಅಪ್ಲೈ ಇಲ್ಲಿ ಮಾಡಬೇಕಾಗುತ್ತೆ. ನಾವು ಡೈರೆಕ್ಟ್ ಆಗಿ ಎಡಿಷನ್ ಮಾಡ್ತೀವಿ ಅಂದ್ರೆ ಆಗಲ್ಲ, ನಡೆಯೋದಿಲ್ಲ. ಓಕೆ, ಸೊ ಹೀಗಾಗಿ ಅದನ್ನ ಅಪ್ಲೈ ಮಾಡಿದ್ರೇನೆ ನಮಗೆ ಕರೆಕ್ಟ್ ಆದ ಆನ್ಸರ್ ಸಿಗುತ್ತೆ. ಓಕೆ, ಸೊ ಇವಾಗ ಪ್ರೊಪಿನ್, ಸೊ CS3 CH ಡಬಲ್ ಬಾಂಡ್ CS2 ಅಂದ್ರೆ ಪ್ರೊಪಿನ್. ಸೊ ಈ ಪ್ರೊಪಿನ್ ಇಸ್ ಕನ್ವರ್ಟೆಡ್ ಇಂಟು, ಎಲ್ಲ ಕನ್ವರ್ಟ್ ಆಯ್ತು ಇದರಲ್ಲಿ ಏನಿದು 2 ಹ್ಯಾಲೋ ಪ್ರೊಪೈಲ್, ಹೌದಾ, 2 ಹ್ಯಾಲೋ ಮುಂದೆ ಪ್ರೊಪೇನ್, 2 ಹ್ಯಾಲೋ ಪ್ರೊಪೇನ್ ಅಲ್ಲಿ ಇದು ಕನ್ವರ್ಷನ್ ಆಯ್ತು. ಸೊ ಸಪೋಸ್ ನೀವು ಏನಾದ್ರು ಹ್ಯಾಲೋಜಿನ್ ಏನಾದ್ರು ಕ್ಲೋರಿನ್ ಯೂಸ್ ಮಾಡಿದ್ರೆ ಇದ್ರ ಆನ್ಸರ್ ಏನ್ ಬರುತ್ತೆ, 2 ಕ್ಲೋರೋ ಪ್ರೊಪೇನ್ ಅಂತಕ್ಕಂಥ ಆನ್ಸರ್ ಬರುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ತಗೊಂಡಿದ್ದು ಪ್ರೊಪೇನ್ ಇಂದ 2 ಕ್ಲೋರೋ ಪ್ರೊಪೇನ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಈ ಕ್ಲೋರೋ ಎಲ್ಲಿಂದ ಬಂತು, ಸಪೋಸ್ ನೀವು ಏನಾದ್ರು HX ಜಾಗನಲ್ಲಿ HCl ಏನಾದ್ರು ತಗೊಂಡಿದ್ರೆ HCl, ಸೊ ಕ್ಲೋರೋ ಗ್ರೂಪ್ ಇಲ್ಲಿ ಜಾಯಿಂಟ್ ಆಗುತ್ತೆ. ಸೊ ಜಾಯಿಂಟ್ ಆದಾಗ ಈ ಇದರ ಒಂದು ಪ್ಲೇಸ್ ನಲ್ಲಿ Cl ಬರುತ್ತೆ. ಸೊ ಇವಾಗ ಹೆಸರು ಏನ್ ಬರುತ್ತೆ ಹೇಳೋದಕ್ಕೆ, 2 ಕ್ಲೋರೋ ಪ್ರೊಪೇನ್ ಅಂತಕ್ಕಂಥ ಹೆಸರು ಅದಕ್ಕೆ ಬರುತ್ತೆ. ಸೊ ಈ ರೀತಿಯಾಗಿ ಬೈ ಹೈಡ್ರೋ ಹಲೋಜಿನೇಷನ್ ಆಫ್ ಅಲ್ಕಿನ್ ಈ ಒಂದು ಮೆಥಡ್ ನ ಯೂಸ್ ಮಾಡೋದ್ರ ಮುಖಾಂತರ ಈಸಿಯಾಗಿ ಪ್ರಿಪ್ರೇಷನ್ ಮಾಡಬಹುದು. ಓಕೆ, ಸರ್ ಏನ್ ಸರ್ ನೀವು ಒಂದೇ ಎಕ್ಸಾಂಪಲ್ ಹೇಳ್ತೀರಾ ಅಂತ ಅನ್ಕೊಬೇಡಿ ಸ್ಟೂಡೆಂಟ್, ಇನ್ನೊಂದು ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ಜಸ್ಟ್ ಹೇಳಿದ್ದೆ ನೀವು ಚೇಂಜಸ್ ಮಾಡಿ ಅಂತ. ಓಕೆ, ಇದನ್ನೇ ಸ್ವಲ್ಪ ಚೇಂಜಸ್ ಮಾಡಿ ಹೇಳ್ತೀನಿ ನೋಡಿ. ಈ ತರ CH3 CH ಡಬಲ್ ಬಾಂಡ್ CH2. ಓಕೆ, ಪ್ಲಸ್ ಇವಾಗ HCl ತಗೊಂಡ, ಜಸ್ಟ್ ನೀವು HX ಹೇಳಿದೆ. ಸೊ HX ಪ್ಲೇಸ್ ನಲ್ಲಿ HCl ಯೂಸ್ ಮಾಡ್ಕೊಳ್ಳಿ. ಓಕೆ, HCl ತಗೊಳ್ಳಿ. HCl ತಗೊಂಡಾಗ ಏನಾಗುತ್ತೆ ನೋಡಿ, ಈ ಕ್ಲೋರಿನ್ ಗ್ರೂಪ್ ಎಲ್ಲ ಗೊತ್ತೇಳಿ ಇಲ್ಲಿ ಇದು ಅಟ್ಯಾಚ್ಮೆಂಟ್ ಆಗುತ್ತೆ. ಸೆಕೆಂಡ್ ಕಾರ್ಬನ್ ಮೇಲೆ ಈ ಕ್ಲೋರಿನ್ ಗ್ರೂಪ್ ಇಲ್ಲಿ ಅಟ್ಯಾಚ್ಮೆಂಟ್ ಆಗುತ್ತೆ. ಯಾಕಂದ್ರೆ ಅಕಾರ್ಡಿಂಗ್ ಟು ಮಾರ್ಕೋನಿಕಾಫ್ ರೂಲ್, ಇಲ್ಲಿ ಮಾರ್ಕೋನಿಕಾಫ್ ರೂಲ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ ಈ ಕ್ಲೋರಿನ್ ಗ್ರೂಪ್ ಇಲ್ಲಿ ಜಾಯಿಂಟ್ ಆಗುತ್ತೆ. ಸೊ ಜಾಯಿಂಟ್ ಆದಾಗ ಪ್ರಾಡಕ್ಟ್ ಈ ತರ ತಯಾರಾಗುತ್ತಾ, CS3 CH Cl ಸಿಂಗಲ್ ಬಾಂಡ್ CH3, ಹೌದಾ. ಸೊ ಈ ತರ ನಿಮ್ಗೆ ಪ್ರಾಡಕ್ಟ್ ಸಿಗುತ್ತೆ. ಸೊ ಇದು ಕೂಡ ಸೇಮ್, propene is converted into 2 chloro-propane. ಈ ತರ ಒಂದು ಮಾಲಿಕ್ಯೂಲ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ಈಜಿಲಿ ನೀವು ಯಾವುದೇ ಇರಲಿ, ಸೊ ಅಲ್ಕಿನ್ ಯಾವ್ದು ಬೇಕಾದ್ರೆ ನೀವು ತಗೊಳ್ಳಿ, ಪ್ರೊಪಿನ್ ಆಗಿರ್ಬೋದು, ಬ್ಯೂಟಿನ್ ಆಗಿರ್ಬೋದು, ಪೆಂಟಿನ್ ಆಗಿರ್ಬೋದು, ಯಾವಾಗ ಬೇಕಾದ್ರೆ ನೀವು ತಗೊಳ್ಳಿ. ಸೊ ಈಸಿಯಾಗಿ ನೀವು ಸಾಲ್ವ್ನ ಮಾಡೋಕ್ಕಾಗುತ್ತೆ ಬೈ ಹೈಡ್ರೋ ಹಲೋಜಿನೇಷನ್ ಆಫ್ ದ ಅಲ್ಕಿನ್. ಈ ಒಂದು ಮೆಥಡ್ನ ಯೂಸ್ ಮಾಡೋ ಮುಖಾಂತರ ಪ್ರಿಪ್ರೇಷನ್ ಮಾಡಬಹುದು. ಓಕೆ, ಅರ್ಥ ಆಯ್ತಾ ಸೆಕೆಂಡ್ ಮೆಥಡು ಬೈ
hydrohalonization of the alkene. Okay, next ಹೋಗೋಣ. ನೆಕ್ಸ್ಟ್ ಥರ್ಡ್ ಒಂದು ಮೆಥಡ್ ಬರುತ್ತೆ ಬೈ ದ ಹಲೋಜಿನೇಷನ್ ಆಫ್ ದ ಅಲ್ಕೇನು. ಸೊ ಇಲ್ಲಿ ಹಲೋಜಿನೇಷನ್ ಆಫ್ ದ ಅಲ್ಕೇನ್ ಇಲ್ಲಿ ಕೊಟ್ಟಿರೋ ಥರ ಈಸಿಯಾಗಿ ಸೊ ನೀವು ಪ್ರಿಪ್ರೇಷನ್ ಮಾಡೋದು ಬರುತ್ತೆ. ಫಸ್ಟ್ ಆಫ್ ಆಲ್ ಹಲೋಜಿನೇಷನ್ ಆಫ್ ದ ಅಲ್ಕೇನ್. ಹಲೋಜಿನೇಷನ್ ಅಂದ್ರೆ ಏನು ಮಾಡ್ತೀವಿ ನಾವು ಇಲ್ಲಿ ಹೇಳಿ? ಅಡಿಷನ್ ಆಫ್ ದ ಹಲೋಜನ್ಸ್. ಅಡಿಷನ್ ಆಫ್ ಹಲೋಜನ್ಸ್, ಯಾವುದಾದ್ರೂ ಒಂದು ಹಲೋಜನ್ಸ್ಗಳನ್ನ ಈಸಿಯಾಗಿ ಅಡಿಷನ್ ಮಾಡ್ಬೋದು. ಇಟ್ ಮೇ ಬಿ F2 ಇರ್ಬೋದು, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಬೇಕಾದ ಒಂದು ಹಲೋಜನ್ಸ್ನ ನೀವು ಯೂಸ್ ಮಾಡಬಹುದು. ಇದೇ ಯೂಸ್ ಮಾಡಿ ಅಂತ ನಾನು ಹೇಳಿದೆ, ಬೇಕಾದ ಹಲೋಜನ್ಸ್ಗಳನ್ನ ಯೂಸ್ ಮಾಡೋದು. ಬಟ್ ಅವರು ಸ್ಪೆಸಿಫಿಕ್ ಕೊಟ್ಟಿಲ್ಲ. ನಿಮ್ಗೆ ಏನಾದರೂ ನಿಮ್ಮ ಎಕ್ಸಾಮ್ನಲ್ಲಿ PU ಎಕ್ಸಾಮ್ನಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಸೊ ತಾವು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಹಲೋಜನ್ಸ್ನ ಅಡಿಷನ್ ಮಾಡಿ ಆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಅಲ್ಕಿನ್ಗಳೇ ಅಡಿಷನ್ ಮಾಡಬೇಕಾಗುತ್ತೆ. ಓಕೆ, ಅಲ್ಕಿನ್ ಅಂದರೆ ಏನಾಗಿ ಜಸ್ಟ್ ನಿಮ್ಗೆ ಹೇಳಿದೆ. ಅಲ್ಕಿನ್ಸ್ ಅಂದರೆ ಯಾವ ಥರ ಇರುತ್ತೆ? ಕಾರ್ಬನ್ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ ಇದ್ದಾಗ ಅದನ್ನು ಅಲ್ಕಿನ್ ಅಂತ ಹೇಳ್ತೀವಿ. ಈ ಅಲ್ಕಿನ್ಗಳಲ್ಲಿ ಡೈರೆಕ್ಟ್ ಆಗಿ ಹಲೋಜನ್ಸ್ಗಳನ್ನ ಅಡಿಷನ್ ಮಾಡೋದ್ರ ಮುಖಾಂತರ ಈಸಿಯಾಗಿ ಪ್ರಿಪ್ರೇಷನ್ ಮಾಡಬಹುದು. ಓಕೆ, ಇವಾಗ ಎಕ್ಸಾಂಪಲ್ ನೋಡೋಣ. ಓಕೆ, ಇದು ಎಕ್ಸಾಂಪಲ್ ತಗೊಳ್ಳಿ ಸಿಂಪಲ್ ಆಗಿ. ಫಸ್ಟ್ ಒಂದು ಎಕ್ಸಾಂಪಲ್ ಇನ್ಕ ಹೇಳಿದ್ದೆ ಜಸ್ಟ್ ಸೆಕೆಂಡ್. ಅದೇ ಎಕ್ಸಾಂಪಲ್ನ ಇಲ್ಲಿ ನೋಡೋಣ. ಇನ್ಕ ಹೇಳಿದ್ದು HX, ಇಲ್ಲಿ ಬಂದಿರೋದು X2. ಓಕೆ, CH3 CH ಡಬಲ್ ಬಾಂಡ್ CH2. ಓಕೆ, ಅದೇ ಎಕ್ಸಾಂಪಲ್ ನೋಡೋಣ ಬೇರೆ ಬೇರೆ ಕಡೆ. ಸೊ ಮೆಥಡ್ ಬೇರೆ ಬೇರೆ ಇದೆ, ಬಟ್ ಎಕ್ಸಾಂಪಲ್ ಒಂದೇ. ಇನ್ನೂ ಬೇಕಾದ ಎಕ್ಸಾಂಪಲ್ನ ಯೂಸ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್. ಓಕೆ, ಸೊ ಇವಾಗ ಫಸ್ಟ್ ಇಲ್ಲಿ ಪ್ರೊಪಿನ್ ತಗೊಳ್ಳಿ. ಪ್ರೊಪಿನ್ CH3 CH ಡಬಲ್ ಬಾಂಡ್ CH2 ಪ್ಲಸ್ X2 ಅಥವಾ ಒಂದು Br2 ತಗೊಂಡ್ರಿ. Br2 ಬ್ರೋಮಿನ್ ತಗೊಳ್ಳಿ. ಓಕೆ, ಸೊ ಬ್ರೋಮಿನ್ ತಗೊಂಡಿರ್ತಾವೆ. ಓಕೆ, CCl4. ಸೊ ಇದೊಂದು ಸಾಲ್ವೆಂಟ್ನ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ರಿಯಾಕ್ಷನ್ ರೇಟ್ ಆಫ್ ರಿಯಾಕ್ಷನ್ ಅಂದರೆ ನಾವು ರಿಯಾಕ್ಷನ್ನು ಕಂಪ್ಲೀಟ್ ಆಗೋ ಸಲುವಾಗಿ ಕೆಲವೊಂದು ಟೈಮಲ್ಲಿ ಕೆಲವೊಂದು ರಿಯೇನ್ಸ್ಗಳನ್ನ ಯೂಸ್ ಮಾಡ್ಕೊಳಬೇಕಾಗುತ್ತೆ. ಸೊ ಯೂಸ್ ಮಾಡಿದಾಗ ಮಾತ್ರ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ, ಇಲ್ಲಾಂದರೆ ರಿಯಾಕ್ಷನ್ ಆಗಲಾಗುತ್ತೆ, ಬಟ್ ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ ಹೀಗಾಗಿ ಕೆಲವೊಂದು ಟೈಮ್ನಲ್ಲಿ ರಿಯೇಂಟ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ರೊಪಿನ್ ತೊಗೊಂಡ್ರಿ, Br2 ತೊಗೊಂಡ್ರಿ. ಇಲ್ಲಿ ಕೂಡ ಸೇಮ್ ಕಂಡೀಷನ್ನು ಅಪ್ಲೈ ಆಗುತ್ತೆ ಆಗಲ್ವ? ಅಪ್ಲೈ ಆಗಲ್ಲ. ಯಾಕೆ? ಇರೋದೇ Br2 ಗ್ರೂಪು. ಸೊ Br2 ಅಂದಾಗ ಪ್ರಾಡಕ್ಟ್ ಯಾವ ಥರ ತಯಾರಾಗ್ಬೋದು? ಈ ಥರ ತಯಾರಾಗುತ್ತಾ? CH3 CH Br ಸಿಂಗಲ್ ಬಾಂಡ್ CH2 Br. ಏನು ಮೆಥಡ್ ಹೇಳಿ? ಡಿಫ್ರೆನ್ಸ್ ಏನಿದೆ ಹೇಳಿ? ಡಿಫ್ರೆನ್ಸ್ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ Br2 ಒಂದು Br ಎಲ್ಲಿ ಬರುತ್ತೆ ಹೇಳಿ? ಫಸ್ಟ್ ಆಫ್ ಆಲ್ ಈ ಸೆಕೆಂಡ್ ಕಾರ್ಬನ್ ಜಾಯಿಂಟ್ ಆಗುತ್ತೆ. ಇನ್ನೂ ಉಳಿದಿರ್ತಕ್ಕಂಥ ಇನ್ನೊಂದು Br ಗ್ರೂಪ್ ಈ ಒಂದು ಕಾರ್ಬನ್ಗೆ ಜಾಯಿಂಟ್ ಆಗುತ್ತೆ. ಅಂದರೆ ಸಪೋಸ್ ಏನಾದರೂ ಫಸ್ಟ್ ಇದಕ್ಕೆ ಸೆಕೆಂಡ್ ಇದಕ್ಕೆ ಥರ್ಡ್ ನಂಬರ್ ಕೊಟ್ಟಿದ್ರೆ Br2 ಅಂದರೆ ಯಾವ ಥರ ಇರುತ್ತೆ ಹೇಳಿ? ಈ ಥರ Br ಸಿಂಗಲ್ ಬಾಂಡ್ Br ಈ ಥರ ಇರುತ್ತೆ. ಹೌದಾ? ಎರಡು Br ಗ್ರೂಪ್ ಇರುತ್ತೆ. ಒಂದು Br ಎಲ್ಲಿ ಜಾಯಿಂಟ್ ಆಗುತ್ತೆ? ಸೆಕೆಂಡ್ ಕಾರ್ಬನ್ ಜಾಯಿಂಟ್ ಆಗುತ್ತೆ. ಒಂದು Br ಎಲ್ಲಿ ಜಾಯಿಂಟ್ ಆಗುತ್ತೆ? ಇಲ್ಲಿ ಥರ್ಡ್ ಕಾರ್ಬನ್ ಜಾಯಿಂಟ್ ಆಗುತ್ತೆ. ಸೊ ಜಾಯಿಂಟ್ ಆದಾಗ ಯಾವ ಥರ ಪ್ರಾಡಕ್ಟು? ಈ ಥರ ಸಿಗುತ್ತೆ. ಒಂದು ಸೆಕೆಂಡ್ ಮೇಲೆ Br ಗ್ರೂಪ್ ಜಾಯಿಂಟ್ ಆಯಿತು, ಇನ್ನೊಂದು ಥರ್ಡ್ ಕಾರ್ಬನ್ ಜಾಯಿಂಟ್ ಆಯಿತು. ಸೊ ಈ ಥರ ಪ್ರಾಡಕ್ಟ್ ಏನಾದರೂ ತಯಾರಾದಾಗ ಇದಕ್ಕೆ ಇನ್ನೊಂದು ಹೆಸರು ಬರುತ್ತೆ ಕೆಮಿಸ್ಟ್ರಿಯಲ್ಲಿ. ಏನಂತ ಕರೀತಾರೆ ಇದಕ್ಕೆ? ಫಿಸಿನಲ್ ಡೈಹ್ಯಾಲೈಡ್ಸ್ ಅಂತಕ್ಕಂಥ ನೇಮ್ ಇದಕ್ಕೆ ಬರುತ್ತೆ. ಫಿಸಿನಲ್ ಡೈಹ್ಯಾಲೈಡ್ಸ್ ಅಂತಕ್ಕಂಥ ನೇಮ್ ಬರುತ್ತೆ. ಸೊ ಈ ಥರ ನೀವು ಈಸಿಯಾಗಿ ಪ್ರಿಪ್ರೇಷನ್ ಮಾಡಬಹುದು ಬೈ ಹಲೋಜಿನೇಷನ್ ಆಫ್ ದ ಅಲ್ಕಿನು. ಅಲ್ಕಿನಲ್ಲಿ ಏನು ಮಾಡಬೇಕು? ಹಲೋಜಿನ್ ಗ್ರೂಪನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಈಸಿಯಾಗಿ ಪ್ರಿಪ್ರೇಷನ್ ಮಾಡಬೇಕು. ಎಲ್ಲಿ ಆ್ಯಡ್ ಮಾಡಬೇಕು? ಎಲ್ಲಿ ಡಬಲ್ ಬಾಂಡ್ ಇರುತ್ತೆ ಮತ್ತು ಅದರ ಮುಂದಿರ್ತಕ್ಕಂಥ ಕಾರ್ಬನ್ ಮೇಲೆ ಒಂದೊಂದು ಹಲೋಜಿನ್ ಗ್ರೂಪನ್ನ ಅಡಿಷನ್ ಮಾಡೋದ್ರ ಮುಖಾಂತರ ಈ ಥರ ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇಲ್ಲ. ಸೊ ಈ ಥರ ಪ್ರಾಡಕ್ಟ್ ನಮ್ಗೆ ಸಿಗುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ? ಫಿಸಿನಲ್ ಡೈಹ್ಯಾಲೈಡ್ಸು. ಸೊ ಇಲ್ಲಿ ಪ್ರೊಪಿನ್ದಿಂದ ಏನು ಥರ ಇತ್ತು? 1,2-ಡೈಬ್ರೋಮೋ ಪ್ರೊಪಿನ್. ಇದ್ರ ಏನು ಬರುತ್ತೆ ಹೇಳಿ? 1,2-ಡೈಬ್ರೋಮೋ ಪ್ರೊಪೇನು. 1,2-ಡೈಬ್ರೋಮೋ ಪ್ರೊಪಿನ್ ಅಂತಕ್ಕಂಥ ನೇಮ್ ಈ ಮಾಲಿಕ್ಯೂಲ್ಗೆ ಬರುತ್ತೆ. ಯಾಕೆ ಹೇಳಿ? ಇವಾಗ ಇಲ್ಲಿ ನೋಡಿ, ಇದು ಫಸ್ಟ್ ಕಾರ್ಬನ್ ಕನ್ಸಿಡರ್ ಆಗುತ್ತೆ. ಇವಾಗ ಇದು ಫಸ್ಟ್ ಕಾರ್ಬನ್ ಕನ್ಸಿಡರ್ ಆಗಲ್ಲ. ಅಕಾರ್ಡಿಂಗ್ ಟು IUPAC ರೂಲ್ಸ್ ನಾವೇನಾದ್ರು ಅಪ್ಲೈ ಮಾಡಿದ್ರೆ ಯಾವ ಥರ ಬರುತ್ತೆ? ಇದು ಫಸ್ಟ್ ಕಾರ್ಬನ್, ಇದು ಸೆಕೆಂಡ್ ಕಾರ್ಬನ್, ಇದು ಥರ್ಡ್ ಕಾರ್ಬನ್. ಯಾಕಂದರೆ ರೂಲ್ಸ್ ನಮ್ಗೆ ಏನಿರುತ್ತೆ? ಯಾವ ಸೈಡ್ನಲ್ಲಿ ಬ್ರ್ಯಾಂಚ್ ಇದೆಯೋ ಅಥವಾ ಸಬ್ಸ್ಟೆಂಟ್ ಇದೆಯೋ ಅದನ್ನು
ಆ ಒಂದು ಕಾರಣಕ್ಕೆ ಮಿನಿಮಮ್ ನಂಬರ್ ಬರಬೇಕು. ಸೊ ಹೀಗಾಗಿ ಫಸ್ಟ್ ಕಾರ್ಬನ್ ಮೇಲೆ ಬೇರೆ ಗ್ರೂಪ್ ಇದೆ. ಸೊ ಹೀಗಾಗಿ ಇದು ಕಾರ್ಬನ್ ನಂಬರ್ 1, ಸೆಕೆಂಡ್ ಇದು ಥರ್ಡ್. ಸೊ 1 2 ಡೈಬ್ರೋಮೋ ಫಸ್ಟ್ ಮೇಲೆ ಬೇರೆ ಗ್ರೂಪ್ ಇದೆ, ಸೆಕೆಂಡ್ ಮೇಲೆ ಕೂಡ ಬೇರೆ ಗ್ರೂಪ್ ಇದೆ. ಸೊ ಹೀಗಾಗಿ 1 2 ಡೈಬ್ರೋಮೋ ಪ್ರೊಫೇನ್ ಅಂತಕ್ಕಂಥ ನೇಮ್ ಇದಕ್ಕೆ ಬರುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಫಿಸಿನಲ್ ಡೈಹ್ಯಾಲೈಡ್ಸ್. ಓಕೆ, ರಿಮೈಂಡ್ ಇರ್ತಾರೆ ಏನು ಫಿಸಿನಲ್ ಡೈಹ್ಯಾಲೈಡ್ಸ್. ಸೊ ಈ ತರ ಈ ಒಂದು ಮೆಥಡ್ಗಳನ್ನ ಯೂಸ್ ಮಾಡೋ ಮುಖಾಂತರ ಈಸಿಯಾಗಿ RX ನಾವು ಪ್ರಿಪ್ರೇಷನ್ ಮಾಡಬಹುದು. ಓಕೆ, ಸೊ ಇಲ್ಲಿವರೆಗೂ ನಾವು ಟೋಟಲ್ ಆಗಿ ಒಂದು 3 ಮೆಥಡ್ ಸ್ಟಡಿ ಮಾಡ್ತೀವಿ. ಒಂದು ಬೈ ಅಡಿಷನ್ ಆಫ್ ದ ಹ್ಯಾಲೋಜನ್ಸ್, ಸೆಕೆಂಡ್ ಮೆಥಡ್ ಬೈ ಹೈಡ್ರೋ ಹ್ಯಾಲೋಜಿನೇಷನ್ ಆಫ್ ದ ಅಲಿಕೇನು, ಥರ್ಡ್ ಒಂದು ಮೆಥಡ್ ಬೈ ಹ್ಯಾಲೋಜಿನೇಷನ್ ಆಫ್ ದ ಅಲಿಕೇನು. ಸೊ 3 ಮೆಥಡ್ಸ್ ಈಸಿ ಆಗಿದೆ. ಸೊ ಸ್ಟೂಡೆಂಟ್ಸ್, ನಿಮ್ಗೆ ಏನಾದರೂ ನಮ್ಮ ಕ್ಲಾಸ್ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಇನ್ನೂ ಒಂದು ಮೆಥಡ್ ಇದೆ, ಆಲ್ಕೋಹಾಲ್. ಬೈ ಯೂಸಿಂಗ್ ದ ಆಲ್ಕೋಹಾಲ್ ಈಸಿಯಾಗಿ RX ಪ್ರಿಪ್ರೇಷನ್ ಮಾಡಬಹುದು. ಆ ಒಂದು ಮೆಥಡ್ಸ್ಗಳನ್ನು ಕೂಡ ನಾವು ಮುಂದಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ. ಸೊ ಅಲ್ಲಿವರೆಗೂ ಇದನ್ನ ಸ್ಟಡಿ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ.